ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 9ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಭಗವಂತನ ಅವತಾರ ಇದೆಯಲ್ಲ, ಅದನ್ನು ನಮ್ಮ ಹಾಗೆ ಸಾಮಾನ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ. ಆ ರೀತಿ ತಿಳ್ಕೋಬಾರ್ದು. ಯಾಕೆ ಅಂತಂದರೆ ಅವನು ನಮ್ಮ ಹಾಗೆ ಮಾಯೆಗೆ ಒಳಗಾಗಿ ಜನ್ಮವನ್ನು ತಗೊಳ್ಳೋದಿಲ್ಲ. ಅವನು ತನ್ನ ಯೋಗ ಶಕ್ತಿಯಿಂದ ಅವನು ಮನುಷ್ಯ ಇನ್ನು ಬೇಕಾದಷ್ಟು ರೂಪಗಳಲ್ಲಿ ಅವನು ಪ್ರಕಟನಾಗ್ತಾನೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಆಮೇಲೆ ಈ ಒಂದು ವಿಚಾರ ಇದೆಯಲ್ಲ, ಇದನ್ನೆಲ್ಲ ನಾವು ಸ್ವಲ್ಪನೂ ನಮ್ಮ ಮನಸ್ಸಲ್ಲಿ ಡೌಟ್ ಇಟ್ಕೊಳ್ಳದೆ, ಸಂದೇಹ ಅನ್ನೋದು ಇರಬಾರ್ದು. ನಮ್ಮಲ್ಲಿ ಪೂರ್ಣವಾದ ವಿಶ್ವಾಸ ಇರಬೇಕು. ಮತ್ತೆ ಸಾಕಾರ ರೂಪದಲ್ಲಿರೋದ್ರಿಂದ, ನಮ್ಮ ಹಾಗೆ ಅವನು ಮನುಷ್ಯನಾಗಿರೋದ್ರಿಂದ ಅವನು ಸಾಧಾರಣ ಮನುಷ್ಯ ಅಂತ ತಿಳ್ಕೋಬಾರ್ದು ನಾವು. ಆಮೇಲೆ ಅವನು ಸರ್ವಶಕ್ತಿವಂತನು, ಸರ್ವೇಶ್ವರ, ಸರ್ವಾಂತರ್ಯಾಮಿ, ಅದೆಲ್ಲವನ್ನ ನಾವು ತತ್ವದಿಂದ ತಿಳ್ಕೊಳ್ತೀವಲ್ವ, ಅದನ್ನ ದಿವ್ಯ ಅಂತ ಕರೆಯೋದು. ಅದರ ಬಗ್ಗೆ 6ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಮತ್ತೆ 7ನೇ ಅಧ್ಯಾಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನ ಓದ ಭಾಗದಲ್ಲಿ ನಾವು ತಿಳ್ಕೊಂಡಿದ್ವಿ. ಈಗ ಅದೇ ವಿಷಯವನ್ನ 9ನೇ ಅಧ್ಯಾಯದ 11 ಮತ್ತೆ 12ನೇ ಶ್ಲೋಕದಲ್ಲೂ ಕೂಡ ಇದನ್ನ ಹೇಳಿದ್ದಾರೆ. ಏನು ಅಂತ ನೋಡೋಣ. 9ನೇ ಅಧ್ಯಾಯದ 11ನೇ ಶ್ಲೋಕ ಅದ್ಯಾವುದು ಅಂತಂದ್ರೆ ಅವಜಾನಂತಿ ಮಾಂ ಮೂಢ ಅಂತ ಬರುತ್ತೆ. ಅದರಲ್ಲಿ ಏನು ಹೇಳಿದಾನೆ, ನನ್ನ ಈ ಒಂದು ಪರಮಭಾವವನ್ನು ತಿಳ್ಕೊಳ್ಳದೆ ಇರುವಂತಹ ಮೂಢ ಜನರಿರ್ತಾರಲ್ಲ, ಅವರು ಮನುಷ್ಯ ಶರೀರವನ್ನು ಧರಿಸಿರುವಂತಹ ಎಲ್ಲ ಜೀವಿಗಳ ಮಹಾನ್ ಈಶ್ವರನಾದ ನನ್ನನ್ನು ತುಚ್ಛವಾಗಿ ತಿಳ್ಕೊಳ್ತಾರೆ. ನಾನೊಬ್ಬ ಸಾಮಾನ್ಯ ಅಂತ ತಿಳ್ಕೊಳ್ತಾರೆ. ಅಂದ್ರೆ ಏನು, ನನ್ನ ಯೋಗ ಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕೋಸ್ಕರ ಮನುಷ್ಯ ರೂಪದಲ್ಲಿ ವಿಚರಣೆ ಮಾಡ್ತಾ ಇರುವಂಥ ಪರಮೇಶ್ವರನಾದಂತಹ ನನ್ನನ್ನು ಒಬ್ಬ ಸಾಧಾರಣ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಯಾಕೆ ಹೇಳಿ, ಅಜ್ಞಾನ ಇರೋದ್ರಿಂದ ಮೂಢ ಜನರು ಅಂತ ಅದಕ್ಕೆ ಕರೆಯೋದು. ಇನ್ನು 12ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಅದ್ಯಾವ ಶ್ಲೋಕ, ಮೋಘಾಶ ಮೋಘ ಕರ್ಮಾಣೋ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ, ಅವರು ವ್ಯರ್ಥವಾದಂಥ ಆಸೆ, ವ್ಯರ್ಥವಾದಂತಹ ಕರ್ಮ ಮತ್ತು ವ್ಯರ್ಥವಾದಂತಹ ಜ್ಞಾನ ಇರುವಂತಹ ವಿಕ್ಷಿಪ್ತ ಚಿತ್ತರಾದಂತಹ ಅಜ್ಞಾನಿ ಜನರು. ಅಂದರೆ ಬರೀ ಅವರು ಯಾವುದು ಮಾಡಬಾರ್ದೋ, ಯಾವುದಕ್ಕೆ ಆಸೆ ಪಡಬಾರ್ದೋ, ಯಾವ ರೀತಿಯ ಜ್ಞಾನವನ್ನು ಹೆಚ್ಚಾಗಿ ತಿಳ್ಕೊಬಾರ್ದು ಅದರಲ್ಲೇ ಮುಳುಗಿರ್ತಾರೆ ಹೊರತು ಆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಆತ್ಮಜ್ಞಾನಕ್ಕೆ ಏನು ಬೇಕೋ, ಆತ್ಮ ಸಾಕ್ಷಾತ್ಕಾರಕ್ಕೆ ಏನು ಬೇಕೋ ಆ ಕೆಲಸಗಳನ್ನು ಮಾಡೋದು, ಅದ್ರ ಕಡೆ ಆಸೆ, ಅದ್ರ ಕಡೆ ಒಂದು ಜ್ಞಾನವನ್ನು ತಿಳುವಳಿಕೆ ಇರೋದು, ಇದನ್ನೆಲ್ಲ ಮಾಡೋದಿಲ್ಲ. ಅಂಥವ್ರನ್ನ ಇಲ್ಲಿ ಅಜ್ಞಾನಿ ಅಂತ ಕರೀತಾರೆ. ಅಂಥ ಜನರು ರಾಕ್ಷಸಿ, ಅಸುರಿ ಮತ್ತು ಮೋಹಿನಿ ಪ್ರಕೃತಿಯನ್ನೇ ಆಶ್ರಯ ಮಾಡ್ಕೊಂಡಿರ್ತಾರೆ. ಅಂದರೆ ಅವರಿಗೆಲ್ಲ ರಾಕ್ಷಸರ ಅಂಥವರೇ ಇಷ್ಟ ಆಗೋದು. ಆಮೇಲೆ ಯಾರು ಮೋಹಿನಿ ಪ್ರಕೃತಿ ಅಂತಂದ್ರೇನು, ಮೋಹಗೊಳಿಸುತ್ತಲ್ಲ ನಮ್ಮನ್ನು, ಅಂಥ ಪ್ರಕೃತಿಯನ್ನೇ ಆಶ್ರಯಿಸಿರ್ತಾರೆ ಹೊರತು ಅವರಿಗೆ ಭಗವಂತ ಅನ್ನೋದು ಬೇಕಾಗೇ ಇಲ್ಲ. ಅದ್ರ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಈಗ ಈ ಒಂದು ಶ್ಲೋಕಗಳಲ್ಲಿ ಈ ತತ್ವವನ್ನು ಯಾರು ತಿಳ್ಕೊಳ್ಳದೆ ಭಗವಂತನನ್ನು ಸಾಧಾರಣ ಮನುಷ್ಯ ಅಂತ ತಿಳ್ಕೊಂಡಿರ್ತಾರೋ ಅಂಥವರನ್ನು ಇಲ್ಲಿ ನಿಂದನೆ ಮಾಡಿದ್ದಾರೆ. ಮತ್ತೆ 10ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಏನು ಅಂತಂದರೆ, ಯಾರು ಅವನನ್ನು ತಿಳ್ಕೊಂಡಿರ್ತಾರೋ ಅವನನ್ನು ಹೊಗಳಿದ್ದಾರೆ ಭಗವಂತ. ಯಾವುದು 10ನೇ ಅಧ್ಯಾಯದ 3ನೇ ಶ್ಲೋಕ ಅಂತಂದರೆ, ಯೋ ಮಾಂ ಅಜಮನಾದಿಂ ಅಂತ ಆ ಶ್ಲೋಕ ಬರುತ್ತೆ. ಅದರಲ್ಲಿ ಏನು ಹೇಳಿದಾನೆ, ಯಾರು ನನ್ನನ್ನು ಅಜನ್ಮ ಅಂದ್ರೇನು, ವಾಸ್ತವವಾಗಿ ಜನ್ಮರಹಿತನಾಗಿರುವಂಥವನು, ಅನಾದಿಯಾಗಿರುವಂಥವನು, ಮತ್ತು ಲೋಕಗಳ ಮಹಾನ್ ಒಡೆಯ ಅಂತ ತತ್ವದಿಂದ ತಿಳ್ಕೊಂಡಿರ್ತಾನೋ, ಮನುಷ್ಯರಲ್ಲಿ ಜ್ಞಾನಿಯಾದಂತಹ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತಂದ್ಬಿಟ್ಟು ಸ್ವಯಂ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯಾರು ನನ್ನನ್ನು ತತ್ವತಃ ತಿಳ್ಕೊಳ್ತಾರೋ ಅವರು ನಿಜವಾಗ್ಲೂ ಎಲ್ಲ ಪಾಪಗಳು, ಎಲ್ಲ ಮೋಹಗಳು ಏನೇನಿದೆಯೋ ಎಲ್ಲದರಿಂದ ಅವನು ಬಿಡುಗಡೆಯಾಗ್ತಾನೆ ಅಂತಂದ್ಬಿಟ್ಟು ಹೇಳಿ ಅಲ್ಲಿ ಪ್ರಶಂಸೆ ಮಾಡಿದ್ದಾನೆ. ಈ ರೀತಿ ಭಗವಂತನ ಜನ್ಮದ ದಿವ್ಯತೆಯನ್ನು ತತ್ವದಿಂದ ತಿಳ್ಕೊಳ್ಳುವಂತಹ ಮನುಷ್ಯನಿಗೆ ಭಗವಂತನ ಒಂದು ಕ್ಷಣದ ವಿಯೋಗ ಇರುತ್ತಲ್ಲ, ಅದು ಕೂಡ ಅಸಹ್ಯವಾಗುತ್ತೆ. ಅಂದರೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಈಗ ನಾವು ಭಕ್ತರ ಒಂದು ಜೀವನ ಚರಿತ್ರೆಗಳನ್ನು ತಗೊಂಡಾಗ ಅದರಲ್ಲಿ ಭಗವಂತನಿಗೋಸ್ಕರ ಅವರು ಅಳೋದನ್ನು ನೋಡಿದ್ದೀವಿ. ಅವನಿಲ್ಲದೆ ತಲೆ ಕೆಡಿಸ್ಕೊಂಡು ಏನು ಊಟ ನಿದ್ದೆ ಏನೂ ಬೇಡ, ಪ್ರಪಂಚದ ಅರಿವೇ ಇರೋದಿಲ್ಲ ಅವ್ರಿಗೆ.
ಆ ರೀತಿಯ ಒಂದು ಸ್ಥಿತಿಯಲ್ಲಿ ಅವ್ರು ಇರೋದನ್ನ ನಾವು ನೋಡಿರ್ತೀವಿ. ಆದ್ರೆ ನಮಗೇನನ್ಸುತ್ತೆ, ಓಹ್! ಇದೆಲ್ಲ ಸುಮ್ನೆ ನಾಟಕ, ಸುಳ್ಳು, ಏನ್ ಹಿಂಗೂ ಆಗತ್ತಾ? ಯಾಕೆ ಅಂತಂದ್ರೆ, ನಾವದನ್ನ ಅನುಭವಿಸಿರೋದಿಲ್ವಲ್ಲ. ಭಗವಂತನ ಪ್ರೀತಿ ಏನು, ಅವನ ವಿರಹ ಏನು ಅನ್ನೋದು ನಮಗ್ ಗೊತ್ತಿಲ್ಲ ಇನ್ನು. ನಮಗೆ ಐಹಿಕ ಪ್ರಪಂಚದ ಪ್ರೀತಿ ಗೊತ್ತು, ಐಹಿಕ ಪ್ರಪಂಚದ ವಿರಹ ಗೊತ್ತು. ನಾವು ನಮ್ಮ ಮಕ್ಕಳನ್ನ ಬಿಟ್ಟು ದೂರ ಇರೋದಕ್ಕೆ ಹಿಂಸೆ ಪಡ್ತೀವಿ. ಗಂಡ, ಹೆಂಡತಿ ದೂರ ಇರೋದಕ್ಕೆ ಹಿಂಸೆ ಪಡ್ತೀವಿ. ತಂದೆ ತಾಯಿಯರಿಂದ ದೂರ ಇರೋದಕ್ಕೆ ಹಿಂಸೆ ಪಡ್ತೀವಿ. ಇದೆಲ್ಲ ಗೊತ್ತಿದೆ ನಮ್ಗೆ. ಆಮೇಲೆ ಐಹಿಕ ಪ್ರಪಂಚದ ಮನೆ ನೋಡಿ, ಆ ಮನೇನ್ ಬಿಟ್ಟು ಹೊರಗಡೆ ಬರ್ಬೇಕು ಅಂತಂದ್ರೇನೆ ಹೆಂಗಸ್ರಿಗೆ ಆಗೋದಿಲ್ಲ. ಯಾಕೆ? ಮನೆಗಷ್ಟು ಅಟ್ಯಾಚ್ ಆಗ್ಬಿಟ್ಟಿರ್ತಾರೆ. ಅದ್ರಲ್ಲಿ ಮೋಹ ಇರುತ್ತೆ ನಮ್ಗೆ. ಆದ್ರೆ ಭಗವಂತನಿಗೋಸ್ಕರ ನಾವ್ ಯಾವತ್ತಾದ್ರೂ ಈ ರೀತಿ ವಿರಹದ ಭಾವನೆಯನ್ನ ಅನುಭವಿಸಿದೀವಾ? ಭಗವಂತನ ಜೊತೆ ಇದ್ರೆ ತಾನೇ ಅದರ ವಿರಹ ಏನು ಅನ್ನೋದು ಗೊತ್ತಾಗೋದು. ಆದ್ರೆ ಭಗವಂತನ ಭಕ್ತರಿರ್ತಾರಲ್ಲ, ಅವ್ರಿಗೆ ಈ ಭಗವಂತನ ಬಗ್ಗೆ ಎಲ್ಲಾ ಗೊತ್ತಿದ್ಮೇಲೆ ಅವನಲ್ಲಿ ಒಂದು ಅಟ್ಯಾಚ್‌ಮೆಂಟ್ ಬಂದಿರುತ್ತೆ. ಆಗ ಅವ್ರಿಗೇನಾಗುತ್ತೆ ಅಂತಂದ್ರೆ, ಆ ಭಗವಂತನನ್ನ ಬಿಟ್ಟು ಒಂದು ಕ್ಷಣ ಕೂಡ ಅವರಲ್ಲಿ ಇರೋದಕ್ಕಾಗಲ್ಲ, ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಅವರು ಎಷ್ಟು ಗೋಗರಿತಾರೆ ನೋಡಿ ಭಗವಂತನನ್ನ. ನಿನ್ನ ಪಾದದ ಹತ್ರನೇ ನಾನಿರಬೇಕು, ಈ ಒಂದು ಐಹಿಕ ಪ್ರಪಂಚದ ಜಂಜಾಟಗಳೇ ನನಗೆ ಬೇಡ ಅಂತನ್ಬಿಟ್ಟು, ಆ ಒಂದು ಭಾವವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನಲ್ಲಿ ಅವ್ರಿಗೆ ಅಷ್ಟು ಪ್ರೀತಿ ಇರುತ್ತೆ, ಅಷ್ಟು ಪ್ರೇಮ ಇರುತ್ತೆ. ಅವನನ್ನ ಬಿಟ್ಟು ಇರೋದಕ್ಕೆ ಆಗಲ್ಲ ಅನ್ನುವಷ್ಟ್ರ ಮಟ್ಟಿಗೆ ಅವರು ಅವನನ್ನ ಪ್ರೀತಿಸ್ತಾರೆ. ಭಗವಂತನಲ್ಲಿ ಪರಮ ಶ್ರದ್ಧೆ ಮತ್ತೆ ಅನನ್ಯ ಪ್ರೀತಿ ಉಂಟಾಗುವ ಕಾರಣದಿಂದ ಅವನಿಂದ ಭಗವಂತನ ಅನನ್ಯ ಚಿಂತನವೂ ಕೂಡ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅವನನ್ನ ಪ್ರತಿ ಕ್ಷಣ ಪ್ರೀತಿಸ್ತಾ ಇರ್ತಾರೆ. ಈಗ ನಾವು ಯಾರನ್ನಾದ್ರೂ ಈ ಪ್ರಪಂಚದಲ್ಲೇ ತುಂಬಾ ಇಷ್ಟಪಟ್ಬಿಟ್ರೆ ಸದಾ ಅವ್ರದೇ ಧ್ಯಾನ ಇರುತ್ತೆ ನಮ್ಮ ಮನ್ಸಲ್ಲಿ. ಅದಕ್ಕೂ ಮಿಗಿಲಾಗಿ ಇನ್ನೊಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಈಗ ತಾಯಿ ಒಂದು ಚಿಕ್ಕ ಮಗು ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಮಗು ಮನೇಲಿ ಅವಳೇನೇ ಕೆಲಸ ಮಾಡ್ತಾ ಇದ್ರು ಕೂಡ ಆ ಮಗುನೇ ಇರುತ್ತೆ ಅವಳ ಮೈಂಡಲ್ಲಿ. ಅದು ಎಲ್ಲಿದೆ, ಏನು ಮಾಡ್ತಾ ಇದೆ, ಎಲ್ಲಾದ್ರೂ ಇದೆಯಾ, ಏನಾದ್ರೂ ಸೌಂಡ್ ಬರ್ತಾ ಇದೆಯಾ ಇಲ್ವಾ, ಅಂದ್ರೆ ಅವಳು ಏನೇ ಕೆಲಸದಲ್ಲಿ ತೊಡಗಿದ್ರೂ ಕೂಡ ಆ ಮಗುವಿನ ಮೇಲೇನೆ ಅವಳಿಗೆ ಹೇಗೆ ಗಮನ ಇರುತ್ತೋ, ಅಂದ್ರೆ ಅನನ್ಯ ಅದು. ಅವಳಿಗೆ ಪ್ರೀತಿ ಇರುತ್ತೆ ಮಗು ಮೇಲೆ. ಸದಾ ಆ ಮಗುವಿನ ಚಿಂತನೆನೇ ಓಡ್ತಾ ಇರುತ್ತೆ. ಆ ಮಗುವಿನ ಚಿಂತನೆ ಇಲ್ಲದೆ ಒಂದು ಕ್ಷಣ ಕೂಡ ಇರೋದಿಲ್ಲ ಅವಳು. ಅದು ಯಾಕಿದನ್ನ ಹೇಳ್ದೆ ಅಂದ್ರೆ, ನಾವು ಅನುಭವಿಸಿರ್ತೀವಲ್ವಾ ಇದನ್ನ. ಸೊ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಂಥ ಪ್ರೀತಿ ನಮಗೆ ಭಗವಂತನಲ್ಲಿ ಬರ್ಬೇಕು. ಇದೆಯಾ? ನಮಗೆ ಇಲ್ಲ. ನಾವು ಬೆಳಗ್ಗೆ ಏನೋ ಎದ್ದು ಪೂಜೆ ಮಾಡ್ಬೇಕಲ್ಲ, ಆ ಸಮಯದಲ್ಲಿ ಒಂದ್ 2 ನಿಮಿಷ ಅದು ನೆನೆಸ್ಕೊಳ್ಳಲ್ಲ. ಅಲ್ಲೂ ಕೂಡ ನಮ್ಗೆ ಹೊರಗಡೆದೇ ಇರುತ್ತೆ ಅಲ್ವಾ? ಆದ್ರೆ ಭಕ್ತಿ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆದ್ರೆ ನಾವು ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಿರ್ತೀವಿ. ಸೊ ಭಕ್ತಿ ಅನ್ನೋದು ನಾವು ಮಾಡ್ಬೇಕಾಗಿರುವಂಥದ್ದು. ಅನನ್ಯ ಚಿಂತನೆ ಆಗ್ತಾ ಇರುತ್ತೆ. ಈಗ ಮಗುನಲ್ಲಿ ಅಷ್ಟು ಪ್ರೀತಿ ಇರೋದ್ರಿಂದ, ಈಗ ಯಾರಾದ್ರೂ ಗಂಡನನ್ನ ತುಂಬಾ ಪ್ರೀತಿಸ್ತಾಳೆ ಅಥವಾ ಹೆಂಡತಿಯನ್ನ ಅವನು ತುಂಬಾ ಪ್ರೀತಿಸ್ತಾನೆ ಅಂತಂದ್ರೆ, ಅವ್ರೇನಾದ್ರೂ ಬೇರೆ ದೂರ ದೂರ ಊರುಗಳಲ್ಲಿ ಇದ್ರು ಅಂತಂದ್ರು ಕೂಡ ಸದಾ ಅವರದೇ ಸ್ಮರಣೆ ಇರುತ್ತೆ ಅವ್ರಿಗೆ ಅಲ್ವಾ? ಅವ್ರು ಏನೇ ಕೆಲಸ ಮಾಡ್ತಾ ಇದ್ರು, ನನ್ನ ಹೆಂಡತಿ ಹೇಗಿದ್ದಾಳೋ ಅಥವಾ ನನ್ನ ಗಂಡ ಹೇಗಿದ್ದಾನೋ ಅಂತ ಅವ್ರು ಯೋಚನೆ ಮಾಡೋದು. ಪ್ರೀತಿ ಇದ್ರೆ ಮಾತ್ರ ಈ ರೀತಿ ಚಿಂತನೆಗಳು ಬರೋದು. ಅಂದ್ರೆ ಅನನ್ಯ ಚಿಂತನೆ ಇರುತ್ತೆ. ಅದೇ ರೀತಿ ನಾವು ಐಹಿಕದಲ್ಲಿ ಬಿಟ್ಟು ಭಗವಂತನಲ್ಲಿ ಆ ರೀತಿಯ ಒಂದು ಅನನ್ಯ ಚಿಂತನ, ಅಂದ್ರೆ ಭಗವಂತನನ್ನ ಸದಾ ಚಿಂತನೆ ಮಾಡಬೇಕು ಅಂತಂದ್ರೆ, ಈ ತಾಯಿ ಮಗುವಿನ ಪ್ರೀತಿ ತಗೊಂಡಾಗ ತಾಯಿಗೆ ಮಗುವಿನ ಬಗ್ಗೆ ಇರುವಂತಹ ಆ ಕಾಳಜಿ ಆಗಿರ್ಬಹುದು, ಆ ಪ್ರೀತಿ, ವಾತ್ಸಲ್ಯ ಏನಿದೆಯೋ ಅದು, ಮತ್ತೆ ಅವಳ ಮನಸ್ಸಿನಲ್ಲಿ ಸದಾ ಅದೇ ಚಿಂತನೆ ಓಡ್ತಾ ಇರುತ್ತಲ್ಲ, ಮಗು ಎಲ್ಲಿದೆ, ಏನು ಮಾಡ್ತಾ ಇದೆ, ತಿಂತಾ ಇಲ್ವಾ, ಏನು, ಅದು ಏನೇ ಕೆಲಸ ಮಾಡ್ತಾ ಇದ್ರು ಆ ಕಡೆನೇ ಗಮನ ಇರುತ್ತಲ್ಲ. ಅದೇ ರೀತಿ ನಾವು ಭಗವಂತನಲ್ಲಿ ಇಡಬೇಕು ಅನ್ನೋದು ಅಷ್ಟೇ ಇದರ ಅರ್ಥ. ಆಯ್ತಾ? ಅನನ್ಯ ಚಿಂತನೆ ಅಂತಂದ್ರೆ ಅನನ್ಯ ಪ್ರೀತಿ ಇದ್ದಾಗ, ಅಂದ್ರೆ ಭಗವಂತನನ್ನ ಬಿಟ್ಟು ನಾವು ಯಾವುದನ್ನೂ ಪ್ರೀತಿಸದೇ ಇದ್ದಾಗ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೆದುಳಿನಲ್ಲಿ ಬರೀ ಭಗವಂತನ ಚಿಂತನೆನೇ ಇರುತ್ತೆ. ಅದನ್ನ ಅನನ್ಯ ಚಿಂತನೆ ಅಂತ ಹೇಳೋದು. ಇದು ಈ ಒಂದು ಪ್ರಶ್ನೆಗೆ ಉತ್ತರ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.